ವರ್ಷಗಳ ನಂತರ ತಂದೆ ಕೊಲೆಗೆ ಪ್ರತೀಕಾರ, ಹಾಡಹಗಲೇ ವೃದ್ಧನ ಬರ್ಬರ ಹತ್ಯೆ, ಖಾಕಿ ಕ್ಷಿಪ್ರ ಕಾರ್ಯಾಚರಣೆಯಲ್ಲಿ ಅಂಧರಾದ ಹಂತಕ. ಅರ್ಕಲಗೂಡು ಸಮೀಪದ ದಡದಹಳ್ಳಿ ಗ್ರಾಮದಲ್ಲಿ ವೃದ್ಧನೋರ್ವನನ್ನ ರಸ್ತೆಯಲ್ಲಿಯೇ ಮಚ್ಚಿನಿಂದ ಕೊಚ್ಚಿ ಅಮಾನುಷವಾಗಿ ಕೊಲೆ ಮಾಡಿರುವ ಘಟನೆ ಮಂಗಳವಾರ ನಡೆದಿದೆ. ಗ್ರಾಮದ ನಿರ್ವಾಣಪ್ಪ ಕೊಲೆಯಾದ ವೃದ್ಧ. ಇದೇ ಗ್ರಾಮದ ಮೂರ್ತಿ ಅಲಿಯಾಸ್ ಗುಂಡಾ ಬಿನ್ ಲಕ್ಕಪ್ಪ ಎಂಬಾತನೇ ವೃದ್ಧನನ್ನ ಕೊಚ್ಚಿ ಕೊಲೆ ಮಾಡಿರುವಾತ. ಮೃತ ನಿರ್ವಾಣಪ್ಪ ದಡದಹಳ್ಳಿ ಗ್ರಾಮದ ಲಕ್ಕಪ್ಪ ಎಂಬುವರ ಕೊಲೆ ಕೇಸ್ನಲ್ಲಿ 7 ವರ್ಷ ಜೈಲು ಶಿಕ್ಷೆ ಅನುಭವಿಸಿ ಬಿಡುಗಡೆಯಾಗಿ ತಾಲೂಕಿನ ಮಲ್ಲಿಪಟ್ಟಣದಲ್ಲಿ ವಾಸವಿದ್ದು, ಮಂಗಳವಾರ ದಡದಹಳ್ಳಿ ಗ್ರಾಮಕ್ಕೆ ಬಂದು ಅವರ ತಂದೆ ದಾಖಲಾತಿಗಾಗಿ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ಬರುತ್ತಿರುವ ವೇಳೆ ಮೂರ್ತಿ ಅಲಿಯಾಸ್ ಗುಂಡಾ ಏಕಾಏಕಿ ರಸ್ತೆಯಲ್ಲಿಯೇ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾನೆ. ಇದನ್ನು ಗಮನಿಸಿದ ಸ್ಥಳೀಯರು ರಕ್ಷಣೆಗೆ ಬಂದಿಲ್ಲ. ಈತನ ತಂದೆ ಲಕ್ಕಪ್ಪನನ್ನ ಕೊಲೆ ಮಾಡಿರುವ ದ್ವೇಷಕ್ಕಾಗಿ ನಿರ್ವಾಣಪ್ಪನನ್ನ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿ ಪ್ರತೀಕಾರ ತೀರಿಸಿಕೊಂಡಿದ್ದಾನೆ ಎನ್ನಲಾಗಿದೆ. ಘಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತ್ ಸೇರಿದಂತೆ ಇತರ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮೃತ ವೃದ್ಧನ ಮಗ ಕುಮಾರ್ ದೂರು ನೀಡಿದ್ದು, ಆರೋಪಿಯನ್ನು ವಶಕ್ಕೆ ಪಡೆದಿರುವ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ.